ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾನಿವತ್ತು ಈವ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು ಅಂತ ಅಂದ್ಕೊಂಡು ಟೀಗಿಟ್ಟೆ. ಟೀ ಮಾಡೋದಕ್ಕೆ ಇಟ್ಟ ಮೇಲೆ ನೆನಪಾಯಿತು ಮಕ್ಕಳು ಬರೋದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು 5:30ಗೆ ಅಂತ ಹೇಳಿ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಟೀ ಆಗಲಿ, ಆಮೇಲೆ ನಾನು ಸ್ವಲ್ಪ ಕುಡ್ಕೊಂಡು ನನಗೆ ಬೇಕಾಗಿದ್ದು ಸ್ವಲ್ಪ ಟೀ ಕುಡಿಯೋದೆಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ದೆ ಅಲ್ವಾ. ಇವತ್ತು ಯಾಕೋ ಸ್ವಲ್ಪ ತಲೆನೋವು ಥರ ಅನ್ನಿಸ್ತಾ ಇತ್ತು, ಹಂಗಾಗಿ ಸ್ವಲ್ಪ ಬೆಲ್ಲದ ಟೀನೇ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಈಗ ಟೀಗೆ ಇಟ್ಟಿದ್ದೆ ಆ ಕಡೆ. ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಬೆಳಿಗ್ಗೆಯಿಂದ ಟೈಮ್ ಪಾಸ್ ಮಾಡೋದಕ್ಕೆ ಆಗಿರಲಿಲ್ಲ. ನನಗಂತೂ ಬೇಜಾರಾಗಿಬಿಟ್ಟಿತ್ತು ಇವತ್ತಂತೂ. ಇವತ್ತು ಏನೂ ಕೆಲಸ ಮಾಡಿಲ್ಲ ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಸೀಡ್ಸ್ಗಳನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ತೊಗೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ್ಯಾವ ಸೀಡ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ ಶೇಂಗಾ ಬೀಜ, ಮತ್ತು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ ಮತ್ತು ಅಗಸೆ ಬೀಜ. ಇದಕ್ಕೆ ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡ್ಕೋಬೇಕು. ಸದ್ಯಕ್ಕೆ ಬಿಳಿ ಎಳ್ಳು ಇರಲಿಲ್ಲ, ಹಂಗಾಗಿ ಇದಿಷ್ಟನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಮತ್ತು ಅದು ಸ್ವಲ್ಪ ಸಾಂಬಾರು ಅಥವಾ ಪಲ್ಯದ ಪೌಡರ್ ಏನಾದರೂ ಮಾಡುವಾಗ ನಾನು ಅದನ್ನು ಯೂಸ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಹುರಿದು ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು ಅಂತ ಸದ್ಯಕ್ಕೆ ಇರೋಷ್ಟನ್ನು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ, ಓಟ್ಸ್ ಬೆಳಗ್ಗೆ ಟೈಮಲ್ಲಿ ಓಟ್ಸ್ ತಿಂತೀನಲ್ವ, ಅದಕ್ಕೆ ಒಂದೊಂದು ಸ್ಪೂನ್ನ ಹಾಕ್ಕೋತೀನಿ. ಅಥವಾ ಓಟ್ಸ್ ತಿಂದಿಲ್ಲ ಇವತ್ತು ಅಂತಂದರೆ ಹಂಗೆ ಒಂದು ಸ್ಪೂನ್ನ ಬಾಯಲ್ಲಿ ಹಾಕ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಇದೇ ಥರನೇ ಮಾಡಿಕೊಂಡು ಸ್ವಲ್ಪ ಏನು ಇರುವೆಗಳೆಲ್ಲ ಹತ್ತಿ ಅದನ್ನೆಲ್ಲ ಮತ್ತೆ ಬಿಸಿಲಲ್ಲಿಟ್ಟು ಅದನ್ನು ಒಗ್ಸೋದಕ್ಕೆ ಅಂತ ಇಟ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ಮಳೆಯಲ್ಲಿ ನೆಂದು ಈ ಥರ ಆಗಿಬಿಟ್ಟು ತುಂಬಾ ವೇಸ್ಟ್ ಆಗೋಯ್ತು, ಸಖತ್ ಬೇಜಾರಾಗೋಯ್ತು ಅಂತಲೇ ಹೇಳ್ಬೋದು. ಈಗ ಅದಕ್ಕೆ ಸ್ವಲ್ಪ ಕಡಿಮೆನೇ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಮಾಡಿಟ್ಕೊಂಡಿದ್ದೆ, ಅಷ್ಟೊಂದು ಬೇಡ ಅಂತ ಹೇಳಿ ಸ್ವಲ್ಪನೇ ಮಾಡಿಟ್ಕೊಂಡಿದ್ದೀನಿ. ಈ ಸಲ ಸೇಫ್ಟಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಒಂದು ಏರ್ಟೈಟ್ ಬಾಕ್ಸಲ್ಲೇ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೀ ಕೂಡ ರೆಡಿಯಾಗಿತ್ತು. ನಾನು ಸ್ವಲ್ಪ ಟೀ ಕುಡಿದ್ಬಿಡೋಣ, ಆಮೇಲೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಅವ್ರಿಗೇನಾದ್ರೂ ರೆಡಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಮಕ್ಕಳು ಬರೋದು ಕೂಡ ಸ್ವಲ್ಪ ಲೇಟೇ ಆಗೋಯಿತು. ನಾನು ಸ್ವಲ್ಪ ಟೀನ ಹೊರಗಡೆ ವಾತಾವರಣ ಸ್ವಲ್ಪ ಹೊತ್ತು ಚೆನ್ನಾಗಿ ಅನಿಸುತ್ತೆ, ಒಂದು ಸ್ವಲ್ಪ ಹೊತ್ತು ಬೇಜಾರು ಅನಿಸ್ಬಿಡುತ್ತೆ ಆ ಥರ ಇದ್ದರೆ. ಸ್ವಲ್ಪ ಮಳೆ ಬರೋ ಥರ ವಾತಾವರಣ ಇರುತ್ತಲ್ವ, ಅದನ್ನು ಎಂಜಾಯ್ ಮಾಡಿಕೊಂಡು ನಾನು ಕೂಡ ಟೀ ಕುಡಿದಿದ್ದಾಯಿತು. ಅದಾದಮೇಲೆ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ಕೊಂಡಿರಲಿಲ್ಲ, ಬೆಳಿಗ್ಗೆ ಟೈಮ್ ಎಕ್ಸಸೈಸ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಸಂಜೆ ಟೈಮೇ ಮಾಡ್ಕೋತಾ ಇದ್ದೀನಿ. 4 ಗಂಟೆ ಆಗಿತ್ತಲ್ವ, ಇನ್ನೂ 1.5 ಗಂಟೆ ವೆಯ್ಟ್ ಮಾಡಬೇಕು ಮಕ್ಕಳು ಬರೋದಕ್ಕೆ ಅಂಥೇಳಿ ನಾನು ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಈವ್ನಿಂಗ್ ವ್ಲಾಗ್ ಅಷ್ಟೇ ಸಾಕು. ನೈಟ್ ರೊಟೀನ್ ಆಗಲಿ ಮಾರ್ನಿಂಗ್ ರೊಟೀನ್ ಆಗಲಿ ಬೇರೆ ಏನೇ ಇದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.